ಭದ್ರಾವತಿ ಕರ್ನಾಟಕದ ಉಕ್ಕಿನ ನಗರ ಎಂದೇ ಹೆಸರುವಾಸಿಯಾಗಿದೆ. ಇಲ್ಲಿಂದ ಹೊರಹೊಮ್ಮುವ ಉಕ್ಕು ರಾಜ್ಯವನ್ನ ಕಟ್ಟುವ ಸ್ತಂಭಗಳಾಗಿದ್ದಲ್ಲದೆ ನಮ್ಮೆಲ್ಲರ ಬೆನ್ನೆಲುಬಾಗಿದ್ದು ಜಗಜ್ಜಾಹಿರವಾಗಿದೆ. ರಾಜ್ಯದ ನಗರಾಭಿವೃದ್ಧಿ ಇಲಾಖೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಮತ್ತು ಪೌರಾಡಳಿತ ನಿರ್ದೇಶನಾಲಯಗಳ ಸಹಯೋಗತ್ವದಲ್ಲಿ ಅಮೃತ್ ಮಿತ್ರ ಅನುಷ್ಠಾನ ಮಾಡಲಾಗುತ್ತಿದ್ದು, ಶಿವಮೊಗ್ಗ ನಗರಸಭೆ ವ್ಯಾಪ್ತಿಗೆ ಬರುವ ಭದ್ರಾವತಿ ಎಸ್ಟಿಪಿ ಉದ್ಯಾನವನವನ್ನ ಅಲ್ಲಿಯ ಸ್ಥಳೀಯ ಮಂಜರಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರಿಂದ ನಿರ್ವಹಣೆ ಮಾಡಲಾಗುತ್ತಿದೆ. ಇದರಲ್ಲಿ ಗಿಡಮರಗಳಿಗೆ ನೀರು ಹಾಕುವುದು, ಹೊಸ ಗಿಡಗಳನ್ನ ನೆಡುವುದು, ಉತ್ತಮ ವಾತಾವರಣವನ್ನ ಸೃಷ್ಟಿ ಮಾಡಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಮಹಿಳೆಯರು ದಾಪುಗಾಲಿಟ್ಟಿದ್ದಾರೆ. ನಾವು ಮಂಜರಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ 12 ಜನ ಮೆಂಬರ್ಸ್ಗಳಿದ್ದಾರೆ. 6 ಜನ ಹೆಣ್ಣುಮಕ್ಕಳು ನಾವು ಪಾರ್ಕ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಅದರಿಂದ ತುಂಬ ನಮಗೆ ಅನುಕೂಲ ಆಗಿದೆ. ಇದೇ ಥರ ನಮಗೆ ಕಂಟಿನ್ಯೂ ಅಮೃತ ಮಿತ್ರದವರು ಕಂಟಿನ್ಯೂ ಮಾಡಿಕೊಟ್ರೆ ತುಂಬ ಧನ್ಯವಾದಗಳು. ಶ್ರೀ ಮಂಜರಿ ಸ್ತ್ರೀ ಶಕ್ತಿ ಸಂಘದಿಂದ ಅಮೃತ ಯೋಜನೆಯಲ್ಲಿ ತುಂಬ ನಮ್ಗೆ ಹೆಲ್ಪ್ ಆಗಿದೆ. ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ, ಹೂವಿನ ಗಿಡಕ್ಕೆ ನೀರು ಬಿಡೋದ್ರಿಂದ ಮನಃಶಾಂತಿ, ನೆಮ್ಮದಿ, ಇದರಿಂದ ಎಲ್ಲರೂ ಕೈ ಜೋಡಿಸಿರೋದ್ರಿಂದ ತುಂಬ ಅನುಕೂಲವಾಗಿದೆ. ನಮ್ಮದು ಮಂಜರಿ ಸ್ತ್ರೀ ಶಕ್ತಿ ಗುಂಪು ಭದ್ರಾವತಿಯಿಂದ ಅಮೃತ್ ಮಿತ್ರ ಅಂತೇಳಿ ಒಂದು ಯೋಜನೆ, ಅದರಲ್ಲಿ ನಾವು ತುಂಬ ಹೆಲ್ಪ್ ತೊಗೊಂಡಿದ್ದೀವಿ. ನಮ್ಮ ಹತ್ರ ಅವಾಗ ಏನು ಮಾಡಬೇಕು ಅಂದರೂ ನಮಗೆ ಆಸೆ ಇತ್ತು ಖರ್ಚು ಮಾಡೋಕ್ಕೆ, ಆದರೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ಇವಾಗ ನಮಗೇನಾಗಿದೆ ಅಂದರೆ ನಮಗೆ ಸ್ವಲ್ಪ ಮಕ್ಕಳು ಓದ್ಸೋಕ್ಕಿರಲಿ, ಮನೆ ಖರ್ಚಿಗಾಗಲಿ, ಏನಕ್ಕಾಗಲಿ ನಮ್ಮ ಹತ್ರ ಒಂದು ಖುಷಿ ಆಗುತ್ತೆ. ನಾವು ಹೆಣ್ಮಕ್ಳು ಮೇಡಮ್ ಸುಹಾಸಿನಿ ಮೇಡಮಿಂದ ನಾವು 4 ಕಾಸು ಕಾಣ್ತಾ ಇದ್ದೀವಿ. ನ್ಯೂ ಟೌನ್ ವಾಟರ್ ಸಪ್ಲೈಯಲ್ಲಿ ವರ್ಕ್ ಮಾಡೋಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟು ತುಂಬ ಇದಕ್ಕಿಂತ ಮುಂಚೆ ತುಂಬ ಹಾಳಾಗಿತ್ತು. ಬಟ್ ಈಗ ಮಂಜರಿ ಸ್ತ್ರೀ ಶಕ್ತಿ ಸಂಘದವರು ಬಂದು ಇಲ್ಲಿ ವರ್ಕ್ ಮಾಡಿದ್ಮೇಲೆ ನಮ್ಮ ಪ್ಲಾಂಟನ್ನು ಒಂಚೂರು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಪಾರ್ಕ್ ಥರ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಒಂದು ಒಳ್ಳೆ ರೀತಿಯ ಒಂದು ಪಾರ್ಕ್ ಮಾಡಿಕೊಟ್ಟಿದ್ದಕ್ಕೆ ಮಂಜರಿ ಸ್ತ್ರೀ ಶಕ್ತಿ ಸಂಘದವರಿಗೆ. ಸಮುದಾಯ ಸಂಘಟನಾಧಿಕಾರಿಯಾಗಿ ಭದ್ರಾವತಿ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಒಂದು ಹೊಸ ಯೋಜನೆ ಬಂತು, ಅಮೃತ್ ಯೋಜನೆಯಲ್ಲಿ ಅಮೃತ್ ಮಿತ್ರ ಕಾರ್ಯಕ್ರಮದಡಿ ಮಹಿಳಾ ಸ್ವಸಹಾಯ ಸಂಘದವರಿಂದ ಒಂದು ಉದ್ಯಾನವನ ನಿರ್ವಹಣೆ ಮಾಡಬೇಕನ್ನೋದು, ಅಥವಾ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿರೋಂಥ ಉದ್ಯಾನವನಗಳು, ಹಾಗೆ ನೀರಿನ ಮಾದರಿಯನ್ನು ಒಂದು ಪರೀಕ್ಷೆ ಮಾಡೋವಂಥ ಒಂದು ಯೋಜನೆ ಏನು ಬಂತು, ಅದರಲ್ಲಿ ನಮ್ಮ ಭದ್ರಾವತಿ ನಗರಸಭೆಯಿಂದ 5 ಸ್ವಸಹಾಯ ಸಂಘದವರು ಆಯ್ಕೆಯಾಗಿ ಈಗಾಗಲೇ 7 ಪಾರ್ಕ್ಗಳನ್ನ ನಿರ್ವಹಣೆ ಮಾಡ್ತಾಯಿದ್ದಾರೆ. ತುಂಬ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೆ. ಇವರಿಗೆಲ್ಲರಿಗೂ ನಾವು ಕಾರ್ಯವೈಖರಿಯನ್ನು ಹೇಳಿದ್ದೀವಿ, ಇದೇ ಥರ ಇರಬೇಕು ಅಂತೇಳಿ. ಇವರು ಬೆಳಿಗ್ಗೆನೇ ಒಂದು 10 ಕಾಲಿಗೆ ಬರ್ತಾರೆ, ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಸಂಜೆ 4:15 ತನಕ ಕೆಲಸ ಮಾಡ್ತಾರೆ. ಪ್ರತಿದಿನವೂ GPS ಫೋಟೋನ ಹೊಡೆದು ಹಾಕ್ತಾರೆ. ನಾನು ಕೂಡ ಈ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ ಅಂತ ಹೇಳ್ತಾ, ಈ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ನಮಸ್ಕಾರ.